ಸೋತಿ ಅದು ಹೆಂಗೆ ಗೆಸ್ ಮಾಡಬೇಕು ಹೇಳಿ ನೋಡುವ. ಅದು ಹಂಗೇನೆ, ಅದು ಲಕ್ ಗೇಮ್, ಅದು ಲಕ್ ಇದ್ರೆ ಮಾತ್ರ ಆಗೋದು. ಸೊ ಸೋತಿ ನನಗೆ ಲಕ್ಕಿ ಇಲ್ಲ, ನಾನು ಏನು ಮಾಡೋದು? ಅಲ್ಲ ಅದು ಗೊತ್ತಿಲ್ಲ ಲಕ್. ನಾನು ಮತ್ತೆ ಕಾಡು ಹಾಗಲಕಾಯಿ ನೋಡಿ ಗೈಸ್, ಕಾಡು ಹಾಗಲಕಾಯಿ ಕೊಡಗಿನ. ಹಾ, ಕಾಡು ಹಾಗಲಕಾಯಿ. ಮತ್ತೆ ಇದು ಕಾಡು ಮಾವಿನಕಾಯಿ, ಅಲ್ಲ ಅದು ಗೋಮಯ. ಗೋಮಾವಿನ. ಹಾ, ಮತ್ತೆ ಬಾಳೆಹಣ್ಣು. ಹಾ, ಅದು ಕೊಡಗಿನ ಕಿತ್ತಳೆ. ಆ ಕಡೆ ಚರ್ಮೆ ಸ್ವಲ್ಪ ಹಳೆದಾಗಿದೆ ಅಲ್ಲ, ಸ್ವಲ್ಪ ಬಾಡಿ ಬಿಟ್ಟಿದೆ ಬಿಸಿಲಿಗೆ. ಇಲ್ಲಿ ಕೈ ಹುಳಿ ಇದೆ. ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದೇ, ಎಲ್ಲ ಆರೋಗ್ಯಕ್ಕೆ ಒಳ್ಳೆ ಅಂತ. ಅದೆಂತ ಇದು ಫ್ಯಾಷನ್ ಫುಡ್ ಸಿಗೋದೇ ಇಲ್ಲ ಗೈಸ್, ತುಂಬ ಅತಿ ವಿರಳ ಆಗ್ಬಿಟ್ಟಿದೆ ಫ್ಯಾಷನ್ ಫುಡ್. ಇದ್ರೊಳಗಡೆ ಯಾವ ಕಲರ್ ಇರುತ್ತೆ ಹೇಳಿ? ಒಂಥರ ರೆಡ್ ಅಲ್ವಾ? ಆರೆಂಜ್ ಕಲರ್. ಇವನ್ ನನಗೆ ಮಾತಾಡೋಕ್ಕೆ ಆಗ್ತಿಲ್ಲ, ಬಾಯಲ್ಲಿ ನೀರು ಬರ್ತಿದೆ, ಯಾಕಂದರೆ ಅಷ್ಟು ಸಖತ್ತಾಗಿರುತ್ತೆ ಇದು. ಎಷ್ಟಿದೆ ಕೆಜಿಗೆ? 100 ರೂಪಾಯಿ ನೋಡಿ, 100 ರೂಪಾಯಿಗೆ ಮಾರ್ತಾಯಿದ್ದಾರೆ. ಆಮೇಲೆ ಎಲ್ಲ ನಾಡೆ ಐಟಮೇ ಮಾರ್ತಾ ಇರೋದು ನಮ್ಮ ಮಡಿಕೇರಿಲಿ. ಸೂಪರ್ ಒಳ್ಳೇದಾಗಲಿ ಮೇಡಮ್. ಓಕೆ ಬರೀ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಬಸ್ಸೆಲ್ಲ ಹೋಗ್ತಾ ಇದೆ. ಹೆಂಗೆ ಅನಿಸ್ತಿದೆ ಮಡಿಕೇರಿ? ತುಂಬ ಚಳಿ ಇದೆಯಾ? ಆಮೇಲೆ ಏನೆಲ್ಲ ನೋಡಿದ್ವಿ ಇವತ್ತು ನಾವು? ಕೋಟೆ ನೋಡಿದ್ವಿ, ಕೋಟೆ ಹಬ್ಬಿ ನೋಡಿದ್ವಿ. ಆಮೇಲೆ ನಿಸರ್ಗಧಾಮ ಹೋಗಿದ್ವಿ. ಇಟ್ಸ್ ಅ ವೆರಿ ನೈಸ್ ಪ್ಲೇಸ್. ಆ್ಯಂಡ್ ಇಲ್ಲಿ ನೋಡಿ, ಇವಾಗ ನೀವು ನೋಡ್ತಿರೋದು ಮಡಿಕೇರಿ ಕೋಟೆ. ಆಮೇಲೆ ಈ ಕಡೆ ನೋಡಿದ್ರೆ ಪೊಲೀಸ್ ಸ್ಟೇಷನ್ ಇದೆ, ತುಂಬ ಚಂದದ ಪೊಲೀಸ್ ಸ್ಟೇಷನ್ ಇದೆ. ನಿಮ್ಗೇನು ಅನಿಸ್ತಿದೆ ಮಡಿಕೇರಿ? ವೆರಿ ನೈಸ್. ಹನಿಮೂನಿಗೆ ಬರೋರಿಗೆ ಮಡಿಕೇರಿಗೆ ಬರ್ಬೋದಾ? ಚೆನ್ನಾಗಿದೆಯಾ? ಒಳ್ಳೆ ವೆದರ್ ಇದೆ. ಆಮೇಲೆ ಒಂದು 3-4 ದಿನದಿಂದ ಮಳೆ ಆಗ್ತಾ ಇಲ್ಲ, ಅದೊಂದು ಸ್ವಲ್ಪ ಕಷ್ಟ ಇದೆ ನೋಡಿ. ಆಮೇಲೆ ಬೇರೆ ಏನಾದರೂ ಹೇಳು, ಮಾತಾಡು. ಆಮೇಲೆ ಈ ಕಡೆ ರೇನ್ಬೋ ಇದೆ. ಈ ಕಡೆ ನೋಡಿ, ಇಲ್ಲೇ ಕೋಟೆ ಗಣಪತಿ ದೇವಸ್ಥಾನಕ್ಕೆ ಹೋಗೋದು. ಹಾಗೆ ಇಲ್ಲಿ ನೋಡಿ ಜಾಕೆಟ್ ಮಾಡ್ತಿದ್ದಾರೆ. ಜಾಕೆಟ್ ಕಿತ್ನಾ ಭಯ್ಯ? ಕಿತ್ನಾ? 1500. ಓ महंगा हो गया, महंगा. आपको कम करके देता. ओके, दिखाओ एक बार, दिखा दिए भैया को वीडियो के लिए. ನೋಡಿ, ಈ ಥರ ಮಡಿಕೇರಿಗೆ ಬಂದರೆ ಬಿಸಿ ಜಾಕೆಟ್ ಎಲ್ಲ ಹಾಕೋಬೋದು. ಸೂಪರ್ ಜಾಕೆಟ್ 1500. ಓಕೆ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ನೋಡಿ ಈ ಥರ ನೋಡಿ, ಈ ಥರ ವೆದರ್ ಈ ಥರ ಇದೆ. ಮಂಜು ಮುಸುಕಿದ ವಾತಾವರಣ ಇದೆ ಗಾಯ್ಸ್. ಆಮೇಲೆ ನಾವು ಎಲ್ಲೋ ಹೋಗ್ತಿದ್ದೀವಿ ಅಂದರೆ ಮಡಿಕೇರಿ ಈ ವೆದರಲ್ಲಿ ಒಂದು ಒಳ್ಳೆ ಕಾಫಿ ಕುಡಿಯೋಕೆ ಹೋಗ್ತಿದ್ದೀವಿ ಗಾಯ್ಸ್. ಈ ಥರ ವೆದರಲ್ಲಿ ಒಂದು ಕಾಫಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಗಾಯ್ಸ್, ಅದಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ಬೇರೆ ಏನಾದರೂ ಮಡಿಕೇರಿ ಬಗ್ಗೆ ಒಂದು ಹಾಡು ಹೇಳ ಮಡಿಕೇರಿ ಬಗ್ಗೆ. ಭೂಮಿ ತಪ್ಪಿದ್ ನೋಡಿದ್ದಂಗೆ ನೋಡಿ ಗಾಯ್ಸ್, ಅಗ್ನಿ ಇದೆ ಮಡಿಕೇರಿ ಮೇಲ್ ಮಂಜು. ಆಮೇಲೆ ಇವಾಗ ಒಳ್ಳೆ ಸೀಸನ್ ಗೈಸ್, ನೀವೇನಾದರೂ ಮಡಿಕೇರಿ ಬರ್ಬೇಕಂತಿದ್ರೆ ಒಳ್ಳೆ ಸೀಸನ್ ಇದು. ಮಳೆ ಆಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ನೋಡೋಕ್ಕೆ ತುಂಬ ಜಾಗಗಳಿದೆ. ಮಡಿಕೇರಿ, ಕುಶಾಲನಗರ ಎಲ್ಲ ಕಡೆ ಇದೆ, ತುಂಬ ಚೆನ್ನಾಗಿದೆ ಗೈಸ್. ಆಯ್ ಆರಾಮಣ್ಣ? ಹಾಗೇನೆ ನಡ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಜನೌಷಧಿ ಕೇಂದ್ರ ಇದೆ. ನೋಡಿ, ಕರೆಕ್ಟಾಗಿ ವಿಡಿಯೋ ಮಾಡ್ತಿದ್ವಿ, ಆಗಲೇ ಮಳೆ ಬರ್ತಾ ಇದೆ. ಸಿಲಿಂಡ್ರ್ ಗೈಸ್, ಇವಾಗ ಮಡಿಕೇರಿಯಲ್ಲಿ ಸಿಲಿಂಡ್ರಿಗೆ ಏನು ಸಮಸ್ಯೆ ಇಲ್ಲ. ಇಲ್ಲಿ ನೋಡಿ, ಸಿಲಿಂಡ್ರಿಗೆ ಏನು ಸಮಸ್ಯೆ ಇಲ್ಲ, ಬನ್ನಿ, ಏನಾಗಲ್ಲ, ಆರಾಮಾಗಿ. ಸಿಲಿಂಡ್ರ್ ಬಗ್ಗೆ ಒಂದೆರಡು ಮಾತು ಗೊತ್ತಿಲ್ವಾ? ಓಕೆ, ಒಂದು ಹಾಡು ಹೇಳಿ ಮಡಿಕೇರಿ ಬಗ್ಗೆ. ಗೊತ್ತಿಲ್ವಾ? ಊಟ ಮಾಡೋಕ್ಕೆ ಇದು ಟ್ಯಾಲೆಂಟ್ ಗೊತ್ತಿರಲ್ಲ. ಹಾಗೆ ಬನ್ನಿ ಗಾಯ್ಸ್, ನಾವೀಗ ಒಂದು ಒಳ್ಳೆ ಬಿಸಿ ಕಾಫಿ ಕುಡಿಯುವ. ನಮ್ಮ ನೋಡಿ ಗಾಯ್ಸ್, ಇಲ್ಲಿ ಒಂದು ನಾಯಿ ಮಡಿಕೇರಿಯಲ್ಲಿ ಎಷ್ಟು ಸುಂದರ, ಹೇರ್ ಕರ್ಲಿ ಹೇರ್ ಇದೆ ಗಾಯ್ಸ್. ನೋಡಿ, ಇವಾಗ ನೀವು ಇಲ್ಲಿ ಬಂದರೆ ಮಡಿಕೇರಿಗೆ ಒಳ್ಳೆ ಬಿಸಿ ಕಾಫಿ ಬೇಕಂದ್ರೆ ನೋಡಿ, ಅದೇ ಹೋಗ್ತಾ ಇದೆ. ಅದೇ ಇಲ್ಲಿ ನಿಮಗೆ ಒಳ್ಳೆ ಟೀ ಮಾಡಿ ಕೊಡ್ತಾರೆ ಅಕ್ಕ ಅವರು. ಅದು ನಾವು ನಮ್ಮ ಕೊಡಗಿನ ಒನ್ ಆಫ್ ದ ಓಲ್ಡೆಸ್ಟ್ ಬಸ್ ಆ್ಯಂಡ್ ಕ್ಯೂಟೆಸ್ಟ್ ಬಸ್. ಹಿಂಗೆ ರಾಮದಲ್ಲಿ ನೀವು ಸಹ ಹೋಗ್ತಿದ್ರಲ್ಲ, ಹೆಂಗಿದೆ ಎಕ್ಸ್ಪೀರಿಯನ್ಸ್? ಖುಷಿ ಆಗುತ್ತಾ? ಎಷ್ಟು ವರ್ಷ ಹೋಗಿದ್ದೀರಾ? 2 ವರ್ಷ ಹತ್ರ. ಭಾಳ ಖುಷಿ ಆಗುತ್ತಲ್ಲ, ಚಂದ ಅಲ್ಲ? ಅಂದರೆ ಒಂಥರ ಸೇಫ್ಟಿ ಫೀಲ್ ಆಗುತ್ತಲ್ಲ, ಒಂಥರ ರ್ಯಾಶಾಗಿ ಓಡಿಸಲ್ಲ, ಮೆಲ್ಲಗೆ ಓಡಿಸ್ತಾರೆ, ಸೇಫ್ಟಿ. ಮಾತಾಡುವಾಗಲೂ ಅಷ್ಟೇ ಸಾಫ್ಟಾಗಿ ಮಾತಾಡ್ತಾರೆ, ಬೇರೆಯವ್ರ ಥರ ರ್ಯಾಶಾಗಿ ಮಾತಾಡೋದು. ಹೌದಾ? ಆಮೇಲೆ ಖುಷಿ ಆಗುತ್ತಲ್ಲ ಟೋಟಲ್? ಒಂಥರ ನಮ್ಮದೇ ಗಾಡಿ ಥರ ಫೀಲ್ ಆಗುತ್ತೆ. ಗಾಡಿ ಅವರು ಒಂಥರ ನಮ್ಮ ಮಕ್ಕಳು ಆ ಥರನೇ ಟ್ರೀಟ್ ಮಾಡ್ತಾರೆ.
ಓ ನೋಡಿ ಇವಾಗ ಸಂಜೆ ಹೊತ್ತಲ್ಲಿ ಹೆಂಗೆ ಕಾಣ್ತಿದೆ ಮಡಿಕೇರಿ. ವೆರಿ ನೈಸ್ ಅಣ್ಣ. ನನಗೊಂದು ಕೆಲಸ ಹೇಳ್ತೀನಿ, ಅದನ್ನ ಮಾಡ್ರೆ ಮಸಾಲೆ ಪುರಿ ಕೊಡ್ತೀನಿ. ಎಂತ ಕೆಲಸ? ಅವನ ಹತ್ರ ಹೋಗಿ ಜಾಕೆಟ್ ಅವನ ಹತ್ರ ಹೋಗಿ 200 ರೂಪಾಯಿಗೆ ಒಂದು ಜಾಕೆಟ್ ತಗೊಳ್ಬೇಕು. 200 ರೂಪಾಯಿ? ಅವನು ಅದರಲ್ಲೇ ಹೊಡೆದು ಬಿಡ್ಬೋದು ಜಾಕೆಟ್ ಅಲ್ಲಿ. ಟ್ರೈ ಮಾಡು, 2 ಮಸಾಲೆ ಪುರಿ ಕೊಡ್ತೀನಿ. ಅವ್ನು ಚಾನ್ಸ್ ಇಲ್ಲ 200 ರೂಪಾಯಿಗೆ ಕೊಡ್ಲಿಕ್ಕೆ. 1000 ರುಪೀಸ್ ಎಲ್ಲಿದೆ, 200 ಎಲ್ಲಿದೆ? ತಗೊಂಡ್ ಬಂದ್ರೆ ಪಕ್ಕಾ ಕೊಡಿಸ್ತೀನಿ 2 ಮಸಾಲೆ ಪುರಿ. ಆ ಥರ ಬಾರ್ಗೇನ್ ಮಾಡಿ 200ಗೆ ಕೇಳಿದ್ರೆ ಮಸಾಲೆ ಪುರಿ ಕೆಲಸ ಮಾಡು, ಅವನ ಹತ್ರ 200 ರೂಪಾಯಿಗೆ ನೀವು ಜಾಕೆಟ್ ತಗೊಂಬಂದ್ರೆ ನಿಂಗೆ ಲೈಫ್ ಟೈಮು ಪಾನಿಪುರಿ ಫ್ರೀ. ಯಾವುದು ಕೇಳಿದ್ರು ಡೈಲಿ ಬೇಕಾದ್ರೆ ಕೊಡಿಸ್ತೀನಿ. ಬೇಡ, ನಾನೇ ತಗೊಳ್ತೀನಿ. ಸರಿ, ಇವತ್ತು ಕೊಡ್ಸಲ್ಲ. ಬೇಕು 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 ಕೊಡಿಸ್ತೀನಿ. ಚಾಲೆಂಜ್ ನೀವು ಹೇಳಿದ್ದೀರಾ, ಇದಕ್ಕಿಂತ ಮುಂಚೆ ಚಾಲೆಂಜ್ ಮಾಡಿಲ್ಲ ನೀವು. ಕೊಡಿಸ್ತೀನಿ ಅಂತ ಹೇಳಿದ್ ನನಗೆ. ಅದೆಲ್ಲ ಗೊತ್ತಿಲ್ಲ. ಇವಾಗ ಹೋಗಿ 200 ರೂಪಾಯಿಗೆ ಇಲ್ಲ, ನೀವೇನು ಹೇಳಿದ್ರ ಅಂದರೆ ಕೊಡಿಸ್ತೀನಿ ಅಂತ. ಚಾಲೆಂಜ್ ಇವಾಗ ಮಾಡ್ತೀನಿ. ಥ್ಯಾಂಕ್ ಯು. ತಗೊಳ್ಳೆ ಹಿಂಗೆ ಮಾಡಿದ್ದಾರೆ ನೋಡಿ ಟೀ. ಒಳ್ಳೆ ಅದ್ಭುತವಾದಂಥ ಟೀ ಕುಡಿಯೋಕ್ಕೆ ನೀವು ಮಡಿಕೇರಿ ಬಿಡು ಬಿಸಿ ಬಿಡ್ಬೇಕಾ ನೋಡಿ. ಅದ್ಭುತವಾಗಿದೆ ಟೀ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಕೊಡು. ವಿಡಿಯೋ ಆಯ್ತಿದೆ. ಬಗ್ಗೆ ಒಂದೆರಡು ಮಾತುಗಳನ್ನ ಈ ಟೀ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ತಾರೆ ಇವಾಗ ವಜ್ರ ಅವರು. ಹೇಳಿ. ಇವಾಗ ಫೇವ್ರೇಟ್ ಆಗ್ಬಿಟ್ಟಿದೆ, ಅಡಿಕ್ಷನ್ ಥರ. ಈ ಅಕ್ಕ ಮಾಡಿ ಕೊಟ್ಟರೆ ನಮಗೆ ಹೋಗ್ತಾರೆ. ಹೌದು, ನಾವು ಮಾಡೋಕ್ಕಿಂತ ನಾವು ಈ ಅಕ್ಕ ಮಾಡಿದ್ರೆ ಡೈಲಿ ಒಂದ್ಸತಿ ಕುಡಿದ್ರೆ ಒಂಥರ ಖುಷಿ ಸಿಗುತ್ತೆ. ಅದಕ್ಕೆ ನಾವು ಡೈಲಿ ಇಲ್ಲಿ ಬಂದು ಕುಡಿತಿದ್ವಿ. ಕೊಡಗಿನ ಸೂಪರ್ ಚಾಯ್. ರೇಷ್ಮಾ ಅಂತ ನನಗೆ, ರೇಷ್ಮಾ ಅಂತ ಹೇಳ್ಬೇಕಂದ್ರೆ ರೇಷ್ಮಾ ಆಂಟಿ ಅವ್ರದ್ದೇ ಗಾಡಿ. ನೋಡಿ ಅಲ್ಲಿ ಕಾಣ್ತಿದೆ ನೋಡಿ ಮಿಸ್ಟ್ ಹೆಂಗಿದೆ ನೋಡಿ. ಅದ್ಭುತವಾದಂತಹ ಮಿಸ್ಟ್, ನಮ್ಮ ಕೊಡಗಿನ ಮಿಸ್ಟ್ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಲ್ವಾ. ಮೆಣಸು ವೈನ್ಸ್ ನೋಡಿ ಗೈಸ್, ವೈನ್ಸ್, ಕೊಡಗಿನ ವೈನ್ಸ್ ಎಷ್ಟು ಹಳೇದು ಬೇಕು ನಿಮಗೆ. ಗಾಂಧಾರಿ ಮೆಣಸು ಅಂತಾರಲ್ಲ ಅದ್ರದ್ದು ವೈನ್ ಗೈಸ್. ಆಮೇಲೆ ಇಲ್ಲಿ ನೋಡಿ ಎಷ್ಟೆಷ್ಟು ಹಳೇದು ಬೇಕು ನಿಮಗೆ, ಎಲ್ಲ ಇದೆ ಗೈಸ್. ಎಲೆ ಅಡಿಕೆ ಗೈಸ್, ಎಲ್ಲ ವೈನ್ ಸಿಗುತ್ತೆ ಇಲ್ಲಿ ನಿಮಗೆ. ಇಲ್ಲಿ ನೋಡಿ ಎಲ್ಲ ಡೈರೆಕ್ಟ್ ಹಾಪ್ಕಾಮ್ಸ್ ಇದು. ಒಳ್ಳೆ ಬೆಸ್ಟ್ ಸಿಗುತ್ತೆ. ಅಂತ ಗೊತ್ತಿಲ್ಲ, ಒಟ್ರಸೆ ನೋಡ್ತಿದ್ದಾರೆ ಗೈಸ್. ಇದು ನೋಡಿ ಮಿಲೆಟ್ ದೋಸೆ ಮಿಕ್ಸ್. ಆಮೇಲೆ ಇದೆಲ್ಲ ಸಿಗುತ್ತೆ, ಎಲ್ಲ ಹೆಲ್ದಿ. ಪ್ಯಾನ್ ಕೇಕ್ ಮಿಕ್ಸ್ ಚೆನ್ನಾಗಿದೆ, ಮಕ್ಕಳಿಗೆಲ್ಲ ಒಳ್ಳೆಯದು. ಅಮೋರ ಏನಿಲ್ಲ, ಅಮೋರ ಅರೋಮ ಅಂತ ಹೊಡ್ಬಿಟ್ಟೆ. ಇಂಗ್ಲೀಷ್ ಸ್ವಲ್ಪ ಹಂಗೆ ಆಯ್ತದೆ. ಕಂದದ ಪುಡಿ ನೋಡಿ, ಕಂದದ ಪುಡಿ ಚೆನ್ನಾಗಿದೆ. ಚಾಕ್ಲೇಟ್ಸ್ ಎಲ್ಲ ಇದೆ. ಇದು ಗೊತ್ತಾ, ಅಂಟೋಳಕಾಯಿ ಅಂತ ಹೇಳ್ತಾರೆ. ಅಂಟೋಳಕಾಯಿ ಹಳ್ಳಿ ಸೈಡ್ ಹೇಳ್ತಾರೆ, ರೀತಾ ಪೌಡರ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಅಲ್ವಾ. ತಲೆಗೆ ಯೂಸ್ ಮಾಡ್ತಾರೆ. ಹೌದು, ಹೇರ್ ಉದ್ದ ಬರುತ್ತೆ, ಸೋಪ್ ಬದಲು ಯೂಸ್ ಮಾಡ್ತಾರೆ. ಹೌದು. ಆಮೇಲೆ ಈ ಕಡೆ ನಿಮಗೆ ಚಕ್ಕುಲಿಗಳು, ಸ್ವೀಟ್ಸು ತುಂಬ ಒಳ್ಳೆಯದು ಹೆಲ್ತಿಗೆ. ಇದೆಲ್ಲ ಚಕ್ಕುಲಿ ತುಂಬ ಒಳ್ಳೆಯದು ಬಯಸಿದ್ದು. ಹೋಮ್ ಮೇಡ್ ತೊಗೊಳ್ಳೋಣ ಒಂಥರ ಆಸೆ ಆಯಿತು ಉಂಟು. ಎಷ್ಟು ರೂಪಾಯಿ? 60 ರೂಪಾಯಿ, 50 ರೂಪಾಯಿ ಸಿಗುತ್ತೆ. ತೊಗೊಳ್ಳೋಣ. ಇಟ್ಕೋ, ಇಂಥದ್ದೆಲ್ಲ ತಗೋಬೇಕು ಗೈಸ್, ಒಳ್ಳೆಯದು. ಎಣ್ಣೆ ಜಿಡ್ಡಿರೋದನ್ನ ತಿನ್ನಬೇಕು ಯಾವತ್ತು. ಎಲ್ಲ ಚಾಕ್ಲೇಟ್ ಇದೆ ಗೈಸ್, ಕೊಡ್ಸಲ್ಲ. ಇದೆಲ್ಲ ಕೊಟ್ಟು ಒಳ್ಳೇದಲ್ಲ ಗೈಸ್, ಅದು ಹೆಲ್ತಿಗೆ. ಇಲ್ಲಿ ನೋಡಿ ತರಕಾರಿ ಎಲ್ಲ ಇದೆ, ಚಾಕ್ಲೇಟ್ಸ್ ಇದೆ. ಈ ಕಡೆ ಹೋದ್ರೆ ತರಕಾರಿ, ಯಾವ ತರಕಾರಿ ಬೇಕೆಲ್ಲ ಇದೆ. ಓಕೆ ಗೈಸ್, ಈಗ ಶಾಪ್ ಮಾಡ್ಕೊಂಡು ಬಂದಿದ್ದೀವಿ ನಾವು ಮಡಿಕೇರಿಯಲ್ಲಿ. ಒಳ್ಳೆ ಚಕ್ಕುಲಿ ತೊಗೊಂಡಿದ್ದೀವಿ ಗೈಸ್, ನೋಡಿ ಚಕ್ಕುಲಿ ತೊಗೊಂಡಿದ್ದೀವಿ. ಈಗ ನಾವು ಹೋಗ್ತಿರೋದು ನಮ್ಮ ಗಾಡಿ ತೊಗೊಂಡು. ನಾವು ಅಷ್ಟೇ ಮಳೆ ಬರೋಂಗಿದೆ, ಅದಕ್ಕೆ ಬೇಗ ಮನೆಗೆ ಹೋಗೋ ಥರ ಇದ್ದೀವಿ ಗೈಸ್. ನಾಯಿ ತುಂಬ ಚೆನ್ನಾಗಿ, ನಾಯಿ ಎಷ್ಟು ಪ್ರೀತಿಯಿಂದ ಅವ್ರ ಜೊತೆ ಮಾತಾಡ್ತಾ ಇದೆ. ಸಂಜೆ 5-6 ಆಗಿದೆ. ಮಡಿಕೇರಿ ಯಾವ ಥರ ಕಾಣಿಸ್ತಿದೆ ನೋಡಿ. ಒಂಥರ ಮೂಡಿ ವೆದರಲ್ಲಿ ಮಳೆ ಬರೋಂಗಿದೆ, ಶುದ್ಧ ಗಾಳಿ, ತಂಪು ಗಾಳಿ ಬಿಸ್ತಿದೆ. ಓಕೆ, ನಮ್ಮ ಆಟ ಈಗ ಶುರು ಆಗುತ್ತೆ, ಹೇಳ್ತೀನಿ. ಈಗ ಆ ಸ್ಕೂಟಿ ಆದಮೇಲೆ ನೆಕ್ಸ್ಟ್ ಬರುತ್ತಲ್ಲ, ಆ ಗಾಡಿ ನಂಬರ್ ಹೇಳು, ಲಾಸ್ಟ್ ನಂಬರ್ ನೋಡೋಣ. ಹೇಳ್ಬೇಕು ಈಗಲೇ. ಇಲ್ಲ ಈಗ ಇಲ್ಲ ಹಿಂಗಲ್ಲ ಹೇಳ್ತೀನಿ. ಹೇಳ್ತೀನಿ ನಿಂತ್ಕೋ. ಹಾಂ, ಓಕೆ, ಒಂದು ನಿಮಿಷ. ಆ ಕಾರ್ ಆದಮೇಲೆ ನೆಕ್ಸ್ಟ್ ಗೇಮ್ ಶುರು ಆಗುತ್ತೆ. ಹೇಳು, ಇವಾಗಲೇ ಗೆಸ್ ಮಾಡಿ ನೋಡೋಣ. ನೆಕ್ಸ್ಟ್ ಬರೋ ಗಾಡಿ ಗೆಸ್ ಮಾಡು. ಅದು ಗೆಸ್ ಮಾಡಬೇಕು. ಹಾಂ, ಲಾಸ್ಟ್ ಒಂದು ನಂಬರ್ ಕರೆಕ್ಟ್ ಆಗಿದ್ರೆ ನಿಂಗೆ ಪಕ್ಕ
ಗೆಸ್ ಮಾಡಿ ನೆಕ್ಸ್ಟ್ ಫಸ್ಟ್ ಬರೋ ಗಾಡಿ ಝೀರೋ 0 ನೋಡು ಆ ಬೈಕಲ್ಲ ಎಷ್ಟು 7 2 ಸೋತೆ ಸೋತಿ ಅದು ಹೆಂಗೆ ಗೆಸ್ ಮಾಡಬೇಕು ಹೇಳಿ ನೋಡು. ಅದು ಹಂಗೇನೆ, ಅದು ಲಕ್ ಗೇಮ್, ಅದು ಲಕ್ ಇದ್ರೆ ಮಾತ್ರ ಆಗೋದು. ಸೊ ಸೋತಿ ನನಗೆ ಲಕ್ಕಿ ಇಲ್ಲ, ನಾನು ಏನು ಮಾಡೋದು? ಅಲ್ಲ ಅದು ಗೊತ್ತಿಲ್ಲ ಲಕ್. ನಾನು ಮತ್ತೆ ನೀನು ಬಂದಿದ್ದೆ ನಾ ಹೇಳ್ತೀನಿ, ನೀವು ಮನ್ಸಲ್ಲಿ ಹೆಂಗಿದ್ದೀರಾ ಅಂದರೆ ಸ್ವಲ್ಪ ಕುಡಿ ಒಳಗೆ ಕೊಡಿಸ್ಲೇಬಾರ್ದು ಅಂತ ಅಲ್ಲ ಗೈಸ್, ಆ ಥರ ಅಲ್ಲ ಗೈಸ್. ಇದೊಂದು ಗೇಮ್, ಅದರಲ್ಲಿ ವಿನ್ ಆದರೆ ಪಕ್ಕ ನಾನು ಕೊಡಿಸಿದೆ. ಸೋತಿರೋದಕ್ಕೆ ಈಗ ಆಗೋದಿಲ್ಲ ಗೈಸ್. ನೀವು ನೋಡ್ತಾ ಇರಿ ಬ್ಲಾಗಲ್ಲಿ ನಾನು ರೆಕಾರ್ಡ್ ಮಾಡಿ ಹಾಕ್ತೀನಿ, ಯಾಕಂದರೆ ನನ್ನ ಕೈಲಿ ಪೇ ಮಾಡಿಸ್ಬಿಟ್ರೆ ಕಷ್ಟ. ನೀವು ನೋಡ್ತಾ ಇರಿ, ಪೇಮೆಂಟ್ ಮಾಡೋದನ್ನ ನಾನು ಬ್ಲಾಗ್ ಮಾಡಿ ಹಾಕ್ತೀನಿ ಗೈಸ್. ನೋಡಿ ಗೈಸ್, ಫೈನಲಿ ಟಾಸ್ಕ್ ಸೋತ್ಬಿಟ್ಟು ಇವ್ರ ದುಡ್ಡಲ್ಲಿ ಪಾನಿಪುರಿ ತೊಗೊಂಡು ಹೋಗುವಾಗ ಮನೆ ಕಡೆ ಪಯಣ. ನಾಳೆ ಹೊಸ ವಿಚಾರ ಏನಿಲ್ಲ, ಸೇಮ್ ಅದೇ ವಿಚಾರ ನಾಳೆ ನೋಡಿ. ಬೈ, ಥ್ಯಾಂಕ್ ಯು.